ಹ್ಯಾಟ್ಸ್ ಆಫ್ ಗುರು. ನಿಜವಾಗ್ಲು ನಮ್ಗೆಲ್ಲ ಈ ಒಂದು ಸೌಭಾಗ್ಯ ಇರ್ಲಿಲ್ಲ. ಒಂದು ಯಕ್ಷಗಾನನ ಈ ತರ ಥಿಯೇಟರ್ ನೋಡೋ ಒಂದು ಅನುಭವ ಅಂದ್ರೆ ಅದು ಬೇರೆನೆ. ಅದು ಅದ್ರಲ್ಲೂ ನೀವು ಆಯ್ಕೆ ಮಾಡಿಕೊಂಡಿರೋ ಸಬ್ಜೆಕ್ಟ್ ಇದೆಯಲ್ಲ, ಆ ವೀರಚಂದ್ರಹಾಸ, ಏನು ಎಮೋಷನಲ್, ಏನು ಆ ವೀರತ್ವ, ಆಮೇಲೆ ಎಲ್ಲ ಕಲಾವಿದರ ಪರ್ಫಾರ್ಮೆನ್ಸು ಅದ್ಭುತವಾಗಿದೆ. ಪರ್ಫಾರ್ಮೆನ್ಸ್ ಆಮೇಲೆ ನೀವು ಮಾಡಿರೋ ರೀತಿ ಗುರು, ಸುಮಾರು ಎಷ್ಟೋ ಸೆಟ್ಗಳಾಕಿ ಆ ಸಿಜಿಗಳೆಲ್ಲ ಮಾಡಿ ಇಡೀ ಊರೂರೇ ಕ್ರಿಯೇಟ್ ಮಾಡಿ ಪ್ರತಿಯೊಬ್ಬ ಕಲಾವಿದರು ಕೂಡ ಇವತ್ತೆಲ್ಲ ಇದ್ದಿದ್ರೆ ಚೆನ್ನಾಗಿರೋದಿಲ್ಲ. ಎಲ್ಲ ಇದಾರ ಕಲಾವಿದರುಗಳು, ಅವ್ರನ್ನ ಅದರಲ್ಲಿ ಆವೇಶದಲ್ಲೇ ನೋಡ್ಬೇಕು. ಅವ್ರನ್ನ ಅಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಒಂದು ಹೊಸ ಒಂದು ಅನುಭವ ನಿಜವಾಗ್ಲೂ ನಮ್ಮ ಜೀವನದಲ್ಲಿ. ನಿಜ ಹೇಳ್ಬೇಕಾದ್ರೆ ಒಂದು ಅದ್ಭುತವಾದಂತ ಒಂದು ಅನುಭವ. ನಮ್ಮ ಒಂದು ಕಲ್ಚರ್ನ, ಆಮೇಲೆ ಆ ಒಂದು ಗ್ರ್ಯಾಂಜರ್ನ, ಆ ಒಂದು ಕಾಸ್ಟ್ಯೂಮ್ ಡ್ರಾಮಾನ ತುಂಬಾ ಅದ್ಭುತವಾಗಿ ನಿರೂಪಿಸಿದ್ದಾರೆ. ತುಂಬಾ ಖುಷಿ ಆಯ್ತು ಸಿನಿಮಾ. ಹ್ಯಾಟ್ಸ್ ಆಫ್ ಗುರುವೆ. ನಿಜವಾಗ್ಲೂ ಆದಷ್ಟು ಬೇಗ ಪಾರ್ಟ್ 2 ಅಲ್ಲಿ ನಮಗೂ ಒಂದು ಸಣ್ಣ ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ನಿಜವಾಗ್ಲೂ ದೇವರ ಆಶೀರ್ವಾದ. ನಿಜವಾಗ್ಲೂ ಪ್ರಯತ್ನ ಸರ್. ಸೂಪರ್ ಸೂಪರ್ ಇದೆ, ಅದ್ಭುತ. 1 ವರ್ಷ ತಗೊಂಡಿದ್ದಾರೆ ಈ ಪಿಕ್ಚರ್ಗೆ. ಸೂಪರ್ ಇದೆ. ಎಲ್ರಿಗೂ ನಮಸ್ಕಾರ. ವೀರಚಂದ್ರಹಾಸ ನನಗೆ ಒಂದು ಚಿಕ್ಕ ಏನಾದ್ರು ಪಾರ್ಟ್ ಮಾಡಿರ್ಬೇಕು. ನಾನು ಕೂಡ ಮಿಸ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿದೆ. ಅಂಡ್ ಈಗ ಉಪ್ಪಿ ಸರ್ ಹೇಳ್ದಂಗೆ ಎಲ್ಲ ಕಲಾವಿದರು ಎಲ್ರು ದುಷ್ಟ ಬುದ್ಧಿ ಎಲ್ಲ ಕ್ಯಾರೆಕ್ಟರ್, ಚಂದ್ರಹಾಸ, ಹೀರೋಯಿನ್, ಮೇನು ಆ ಕಮಿಡಿಯನ್ಸು, ಅವ್ರ ಟೈಮಿಂಗು ತುಂಬಾ ಚೆನ್ನಾಗಿತ್ತು. ಹೆವಿ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್, ರವಿ ಸರ್ ಅವ್ರಿಗಿರೋ ಆ ಪ್ಯಾಷನು, ಆ ಯಕ್ಷಗಾನ. ಈಗ ಯಕ್ಷಗಾನಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಎಷ್ಟು ದೊಡ್ಡ ಒಂದು ಪಿಕ್ಚರ್ ಮಾಡಿ ಅದರ ಹಿಂದೆ ಸೆಟ್ಗಳನ್ನ ಸಾರಿ ನಾನು ಉಪ್ಪಿ ಸರ್ ಮಾತಾಡ್ತಾ ಇದ್ವಿ. ಒಂದೊಂದು ಸೀನು, ಆ ಗ್ರಾಫಿಕ್ಸ್ ಆಗಿರ್ಲಿ, ಪ್ಲಸ್ RR ಬಗ್ಗೆ, ಇವ್ರ ಬಗ್ಗೆ ಏನು ಈಗ ಫ್ಯಾಂಟಾಸ್ಟಿಕ್ ಅಷ್ಟೇ. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿತ್ತು ಪಿಕ್ಚರು. 2.5 hours 3 hours ಸರ್? 2.5 hours. ತುಂಬಾ ಚೆನ್ನಾಗಿದೆ. ಆರ್ಟಿಸ್ಟ್ ಎಲ್ಲರೂ ಫ್ಯಾಂಟಾಸ್ಟಿಕ್ ಅಂಡ್ ಗ್ರೇಟ್. ನಿಜವಾಗ್ಲು ಹ್ಯಾಟ್ಸ್ ಆಫ್ ಸರ್. ನಾನು ಬಂದಿಲ್ಲ ಅಂದ್ರೆ ಮಿಸ್ ಆಗಿದೆ ನಿಜವಾಗ್ಲು. ಎಲ್ರೂ ನೋಡ್ಬೇಕು ಈ ಪಿಕ್ಚರ್ನ. ಇದ್ರ ಹಿಂದೆ ಒಂದು ಒಳ್ಳೆ ಸ್ಟೋರಿ ಪ್ಲಸ್ ಒಂದು ಕಂಪ್ಲೀಟ್ ಪಿಕ್ಚರ್ ಇದು. ಎಲ್ಲರೂ ಬಂದು ನೋಡಿ. ಇನ್ನೂ ಹೇಳ್ಬೇಕಂದ್ರೆ ಗವರ್ಮೆಂಟ್ ಇದನ್ನ ಟ್ಯಾಕ್ಸ್ ಫ್ರೀ ಕೊಡಬೇಕು. ಅಷ್ಟು ಎಲ್ರು ಎಲ್ಲ ಸ್ಕೂಲ್ಸ್ ಅಲ್ಲೂ, ಕಾಲೇಜಸ್ ಅಲ್ಲೂ ಎಲ್ಲ ಈ ಪಿಕ್ಚರ್ನ ಹಾಕ್ಬೇಕು. ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ. ಅಂಡ್ ಫ್ಯಾಂಟಾಸ್ಟಿಕ್ ಅಟೆಂಪ್ಟ್. ಹ್ಯಾಟ್ಸ್ ಆಫ್ ಟು ರವಿ ಬಸ್ರು. ಆಲ್ ದ ಬೆಸ್ಟ್ ಸರ್. ಸೊ ರವಿ ಸರ್ಗೆ ಈ ಮೂಲಕ ನಾನೊಬ್ಬ ಕರಾವಳಿಯವನಾಗಿ ಕಂಗ್ರಾಚುಲೇಟ್ ಮಾಡೋದು ನಮ್ಮ ಕನ್ನಡಿಗನಾಗಿ, ಕರಾವಳಿಯವನಾಗಿ ನನ್ನ ಒಂದು ಕರ್ತವ್ಯನಾಗುತ್ತೆ. ತುಂಬಾ ಅದ್ಭುತವಾದಂತ ಸ್ಕ್ರಿಪ್ಟ್ ಚಂದ್ರಹಾಸ. ಒಂದು ದುಷ್ಟ ಬುದ್ಧಿ ಇರೋನು ಯಾವ ರೀತಿ ಅವನೇ ಹೊಂದ್ಕೋತಾನೆ, ಒಂದು ಒಳ್ಳೆ ಇಂಟೆನ್ಷನ್ ಇರೋರು, ದೇವರ ಒಂದು ಆಶೀರ್ವಾದ ಇರೋನು ಎಲ್ಲ ಅಡೆತಡೆಗಳನ್ನು ಹೆಂಗ್ ದಾಟಿ ಬರ್ತಾನೆ ಅನ್ನೋ ಒಂದು ವಿಚಾರ ಇದೆಯಲ್ಲ, ಅದು ಅದ್ಭುತ ಚಂದ್ರಹಾಸದಲ್ಲಿ. ಮತ್ತು ಅಲ್ಲಿರುವಂತ ಆಕ್ಟರ್ಸ್, ಕಾಮಿಡಿ, ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾವು ಆಟದಲ್ಲಿ ನೋಡಿದ್ವಿ, ಸ್ಕ್ರೀನ್ ಅಲ್ಲಿ ಇದು ಹೆಂಗ್ ಕಾಣುತ್ತೆ ಅನ್ನೋದೊಂದು ಕುತೂಹಲ ಇತ್ತು ನನಗೆ. ಬಟ್ ಅವ್ರು ಮಾಡಿರೋ CG ವರ್ಕು, ಮತ್ತೆ ಅಲ್ಲಿರೋ ಕಾಮಿಡಿ ಟೈಮಿಂಗು, ಮತ್ತೆ ಪದ ಬಳಕೆಗಳು, ಕನ್ನಡವನ್ನ ಅತಿ ಅದ್ಭುತವಾಗಿ ಉಪಯೋಗ ಮಾಡಿರುವಂತದ್ದು. ಮತ್ತು ಹಾಡುಗಳು, ನಿಮ್ಮ ಬ್ಯಾಕ್ ಗ್ರೌಂಡ್ ಹಾಡುಗಳಂತೂ ಒಂದು 20 ಹಾಡು ಇರ್ಬೋದಲ್ಲ ಸರ್? 70 ಹಾಡು. ಅದ್ಭುತ ಹಾಡುಗಳು, ಆ ವೈಬು ತುಂಬಾ ಖುಷಿ ಆಯ್ತು. ಈ ಯಕ್ಷಗಾನ ಅನ್ನೋ ಒಂದು ಕಲೆನ ತುಂಬಾ ದೊಡ್ಡವರು, ಕೆರೆಮನೆ ಶಿವರಾಮ ಹೆಗಡೆ ಅವರು, ಶಂಭು ಹೆಗಡೆ ಅವರು, ಮತ್ತು ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು, ಕಾರಂತರು, ಮತ್ತು ಭಾಗವತರಂತ ಕಾಳಿಂಗನೌಡ್ರು, ಈ ತರ ಮಹಾನ್ ವ್ಯಕ್ತಿಗಳು ಇದನ್ನ ಇಷ್ಟ ದಿನ ಕೈ ಹಿಡಿದು ತಗೊಂಡ್ಬರ್ತಾ ಇದ್ರು. ಈಗ ನಮ್ಮ ಜನರೇಷನ್ಗೆ ಚಿತ್ರರಂಗದಲ್ಲಿ ರವಿ ಬಸ್ರೂರ್ ಅವ್ರು ತಗೊಂಡ್ಬಂದಿದ್ದಾರೆ. ಸೊ ನೀವು KGF ಮಾಡಿದಾಗ ಮ್ಯೂಸಿಕಲ್ ಒಂದು ಆಟಿಟ್ಯೂಡ್ ಇತ್ತು, ಈ ಮ್ಯೂಸಿಕಲ್ ಒಂದು ಗ್ರಾಟಿಟ್ಯೂಡ್ ಇದೆ. ತುಂಬಾ ಚೆನ್ನಾಗಿದೆ. ಮತ್ತು ನಿಮ್ಮನ್ನ ಕಂಡ್ರೆ ನಂಗೆ ಖುಷಿ ಆಗಿದೆ. ಯಾಕಂದ್ರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರು ಇಲ್ಲ ಮತ್ತು ನಿಮ್ಮ ಊರ ಹೆಸರು
ರವಿ ಬಸ್ರೂರ್. ಸೊ ಆ ಒಂದು ಗ್ರಾಟಿಟ್ಯೂಡ್, ನಾವು ಬಂದಾರಿನ ಯಾವತ್ತೂ ಮರಿಬಾರ್ದು, ನಾವು ಬಂದ ಜಾಗ, ನಮ್ಮ ಊರು, ನಮ್ಮ ವಾತಾವರಣ ಯಾವತ್ತೂ ಮರಿಬಾರ್ದು. ಅದನ್ನ ನೆನಪಿಸುವಂತ ವ್ಯಕ್ತಿಗಳಲ್ಲಿ ನೀವು ತುಂಬಾ ಅಗ್ರ ಸಾಲಲ್ಲಿ ನಿಂತಿರ್ತೀರ. ಚಂದ್ರಹಾಸ ಮಸ್ಟ್ ವಾಚ್. ಯಕ್ಷಗಾನ ಇಷ್ಟಪಡೋರು, ಯಕ್ಷಗಾನದ ಬಗ್ಗೆ ಗೊತ್ತಿಲ್ಲದೆ ಇರೋರು ಬಂದು ನೋಡಿದ್ರೆ ಅದರ ಅಭಿರುಚಿ ನಿಮಗೆ ಡೆವಲಪ್ ಆಗ್ಬೋದು. ಮತ್ತು ಆ ಭಾಗವತಿಕೆಯ ಹಾಡುಗಳು ಅದ್ಭುತ. ತುಂಬಾ ದೊಡ್ಡ ಅಟೆಂಪ್ಟ್ ಸರ್. ಇದು ಯಾವ ಚಿತ್ರರಂಗದಲ್ಲೂ ಆಗಿಲ್ಲ ಅನ್ಸುತ್ತೆ, ಈ ತರದ ಒಂದು ಕಲೆನ ಸಿನಿಮಾವಾಗಿ ತಂದಿರೋದು. ಹ್ಯಾಟ್ಸ್ ಆಫ್ ಟು ಯು. ಒಬ್ಬ ಕನ್ನಡಿಗನಾಗಿ ನಾನು ತುಂಬಾ ಆಶ್ಚರ್ಯನಾದೆ, ತುಂಬಾ ಖುಷಿ ಪಟ್ಟೆ. 2.5 ಗಂಟೆ ಹೆಂಗ್ ಹೋಗುತ್ತೆ ಅನ್ಸಿತ್ತು, ಬಂದ್ಮೇಲೆ ಹೆಂಗ್ ಹೋಯ್ತು ಅನ್ನೋದು ಗೊತ್ತಾಗ್ಲಿಲ್ಲ. ಒನ್ಸ್ ಅಗೈನ್ ಇಡೀ ಚಂದ್ರಹಾಸ, ಎಲ್ಲ ಯಕ್ಷಗಾನ ಕಲಾವಿದರು, ರವಿ ಬಸ್ರೂರ್ ಅವರ ತಂಡ ಮತ್ತು ಅವರ ಸ್ಟುಡಿಯೋಲ್ ಕೆಲಸ ಮಾಡುವಂತ ಪ್ರತಿಯೊಬ್ಬ ಮ್ಯೂಸಿಷಿಯನ್, ಇದಕ್ಕೆ ಕೆಲಸ ಮಾಡಿರೋ ಪ್ರತಿಯೊಬ್ಬ ತಂತ್ರಜ್ಞನಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಂದ್ರಹಾಸ ಒಂದು ಇತಿಹಾಸವನ್ನ ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿ, ಇದಕ್ಕೆ ಕೆಲಸ ಮಾಡಿರೋ ಪ್ರತಿಯೊಬ್ಬ ತಂತ್ರಜ್ಞನಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಂದ್ರಹಾಸ ಒಂದು ಇತಿಹಾಸವನ್ನ ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿ. ವರ್ಲ್ಡ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಆರ್ಟ್ ಫಾರ್ಮ್ ಬಂದು ಯಕ್ಷಗಾನ. ತುಂಬಾ ಆರ್ಟ್ ಫಾರ್ಮ್ಗಳಿದೆ ವರ್ಲ್ಡ್ ಅಲ್ಲಿ, ಅದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಫಾರ್ಮ್ಸ್ ಬಂದು ಯಕ್ಷಗಾನ ಅಂತ ಹೇಳ್ಬೋದು. ಅದನ್ನ ಒಂದು ಸಿನಿಮಾ ಫಾರ್ಮೆಟ್ ಅಲ್ಲಿ ತಗೊಂಡ್ ಬರೋದು ಇಟ್ಸ್ ನಾಟ್ ಅಟ್ ಆಲ್ ಎ ಈಸಿ ಜಾಬ್. ಅದನ್ನು ತುಂಬಾ 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 ಚೆನ್ನಾಗಿ ಒಂದು ಯಕ್ಷಗಾನವನ್ನ ಸಿನಿಮಾ ಫಾರ್ಮೆಟ್ ಅಲ್ಲಿ ನೋಡೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ನು ಸಾರ್ ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್ ಯು ಟು ಸರ್. ಫಸ್ಟ್ ಥಿಂಗ್. ಎರಡನೇದು, ಸಿನಿಮಾ ಅಂದ್ರೆ ಜನರಲಿ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ, ಅದಕ್ಕೊಂದು ವ್ಯಾಲ್ಯೂ. ಏನೇ ಇದ್ರು ನಾವು ಸಿನಿಮಾದವರು ಅಂತ ಡೆಫಿನೆಟ್ ಹೇಳ್ತೀನಿ. ಸಿನಿಮಾಗೆ ಒಂದು ಲಿಟ್ರೇಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇದರಲ್ಲಿ. ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನೋದನ್ನ ಎಷ್ಟು ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್, ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ. ಸೊ ಈ ಸಿನಿಮಾನ ಲಿಟ್ರೇಚರ್ ಕ್ಯಾಟಗರಿ ನಾವು ಇಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಗ್ರೇಟ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ನನಗೆ. ಓವರ್ ಆಲ್ ನಾನು ತುಂಬಾ ಎಕ್ಸೈಟಿಂಗ್ ಆಗಿದೆ ಈ ಸಿನಿಮಾ ನೋಡ್ಬಿಟ್ಟು. ಹೆಂಗೆ ಇವರಿಗೆ ಈ ಯೋಚನೆ ಬಂತು ಅನ್ನೋದು. ನಾವು ಜನರಲಿ ಏನಂದ್ರೆ, ಒಂದು ಆರ್ಟ್ ಫಾರ್ಮ್ ನ ಸಿನಿಮಾದಲ್ಲಿ ಒಂದು ಸ್ಟೋರಿ ಮಾಡಿ ಬ್ಲೆಂಡ್ ಮಾಡೋದು ಬೇರೆ, ಬಟ್ ಇಡೀ ಸಿನಿಮಾನ ಒಂದು ಆರ್ಟ್ ಫಾರ್ಮ್ ನ ತಗೊಂಡ್ಬಂದು ಅದರಲ್ಲಿ ಬ್ಲೆಂಡ್ ಮಾಡೋದು, ಅದನ್ನ ಸಿನಿಮಾ ಫಾರ್ಮೆಟ್ ಅಲ್ಲಿ ಪ್ರೆಸೆಂಟ್ ಮಾಡೋದು, ಡೆಫಿನೆಟ್ಲಿ ಫಾರ್ ದ ವರ್ಲ್ಡ್ ಸಿನಿಮಾ ಇಟ್ಸ್ ಎ ವೆರಿ ವೆರಿ ನ್ಯೂ ಅಟೆಂಪ್ಟ್ ಅಂತ ಹೇಳ್ಬೋದು. ನಾನು ಲಾಟ್ ಆಫ್ ನ್ಯಾಷನಲ್ ಅವಾರ್ಡ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ. ಫಾರ್ ದ ಎಕ್ಸ್ಪೆರಿಮೆಂಟ್ ಅಟ್ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಯಾರು ಮಿಸ್ ಮಾಡಬೇಡಿ. ವಾಚ್ ವೀರ ಚಂದ್ರಹಾಸ. ಥ್ಯಾಂಕ್ ಯು. ಚಿನ್ನದ ಗೆರೆಯನ್ನ ಮೂಡಿಸುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಯಾಕೆಂತಂದ್ರೆ ಯಕ್ಷಗಾನ ಕಲೆಯನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡುವಂತ ಕೆಲಸವನ್ನ ರವಿ ಬಸ್ರೂರ್ ಮತ್ತು ಅವರ ತಂಡ ಮಾಡಿದ್ದಾರೆ. ಯಾಕೆಂತಂದ್ರೆ ಯಕ್ಷಗಾನ ಕಲೆ ಅನ್ನೋದು ಒಂದು ಕಷ್ಟಕರವಾದಂತಹ ಕಲೆ. ಅಂತ ಕಲೆಯನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಡುವಂತ ಕೆಲಸವನ್ನ ರವಿ ಬಸ್ರೂರ್ ತಂಡ ಮಾಡಿದ್ದಾರೆ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ಅಷ್ಟೇ ಅಲ್ಲ, ಯಕ್ಷಗಾನ ಕಲೆ ಗೊತ್ತಿಲ್ಲವರು ಕೂಡ ಆ ಕಲೆಯನ್ನ ಪರಿಚಯ ಮಾಡಿಕೊಳ್ಳುವಂತ ಅವಕಾಶವನ್ನ ನಮ್ಮ ರವಿ ಬಸ್ರೂರ್ ಅವರು ಮಾಡಿಕೊಟ್ಟಿದ್ದಾರೆ. ಚಿತ್ರ ಯಶಸ್ವಿಯಾಗಿ ಮುಂದೆ ಸಾಗಲಿ. ಭಾಗ 2 ಕೂಡ ನಾವು ಕಾತರದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ರವಿ ಬಸ್ರೂರ್ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಒಂದು ಯಕ್ಷಗಾನ ಪ್ರಪಂಚ ನಮ್ಗೆ ತೋರಿಸಿದ್ದಕ್ಕೆ. ಸೊ ನನಗೆ ರವಿ ಸರ್ ಆಲ್ಮೋಸ್ಟ್ ಒಂದು 15 ಇಯರ್ಸ್ ಇಂದ ಗೊತ್ತು. ಅಷ್ಟು ಹಸಿವು ಮನುಷ್ಯನಿಗೆ, ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯೂಸಿಕ್ ಮಾಡಿ, ಸಿನಿಮಾಗಳು ಮಾಡಿ, ಒಂದೊಂದು ವರ್ಷಕ್ಕೆ ಒಂದೊಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ತಾರೆ. ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಪಕ್ಕದಲ್ಲೇ ಇರ್ತೀವಿ ನಾವು, ಮ್ಯೂಸಿಕ್ ಮಾಡಿಸ್ತಾ ಇರ್ತೀವಿ, ಬಟ್ ಯಾವ ತರ ಸಿನಿಮಾ ಮಾಡ್ತಾರೆ ಅಂತ ಹೇಳಲ್ಲ. ಅಲ್ಲಲ್ಲಿ ವಿಜುವಲ್ ಕಾಣಿಸ್ತಾ ಇರುತ್ತೆ. ಬಟ್ ಇವತ್ತು ನೋಡಿದಾಗ ತುಂಬಾ ಖುಷಿ ಆಯ್ತು. ಯಕ್ಷಗಾನ ಅನ್ನೋದು ಯಾವಾಗ್ಲೂ ನಾವು 10th ಕ್ಲಾಸ್ ಅಲ್ಲಿ ಒಂದು ಚಿಕ್ಕ ಪಾಠ ತರ ಓದಿದ್ದೆ ನಾನು. ಬಟ್ ಇಲ್ಲಿ ಪ್ರಪಂಚ ಪರಿಸ್ಥಿತಿ ತುಂಬಾ ಖುಷಿ ಆಯ್ತು ಸರ್. ಒಳ್ಳೆ ಅಂದ್ರೆ ಯಕ್ಷಗಾನ ಕಲಾವಿದರನ್ನ ನಾವು ಆರ್ಟಿಸ್ಟ್ಗಳನ್ನ ಸೆಲೆಕ್ಟ್ ಮಾಡಿ ಮಾಡಿಸೋದು ಬೇರೆ ವಿಷಯ. ಸೊ ಆ ನೇಟಿವ್ ನ ತಗೊಂಡ್ಬಂದು ಅವ್ರಿಗೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟು ಆ ಭಾವನೆಗಳೆಲ್ಲ ನಮ್ಗೆ ಆ ಪ್ರಪಂಚಕ್ಕೆ ಹೋಗ್ಬಿಟ್ಟಿದ್ವಿ ನಾವು. ತುಂಬಾ ಖುಷಿ ಆಯ್ತು. ಸೊ ರವಿ ಬಸ್ರೂರ್ ಸರ್ ಹಸಿವು ನನಗೆ ಹತ್ತಿರದಿಂದ ನೋಡಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ತುಂಬಾ ಖುಷಿ ಆಯ್ತು ನನಗೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಹೋಲ್ ಟೀಮ್. ವೇಟಿಂಗ್ ಫಾರ್ ಪಾರ್ಟ್ 2. ಥ್ಯಾಂಕ್ ಯು. ನಮಸ್ಕಾರ. ರವಿ ಬಸ್ರೂರ್ ಸರ್ ಅವರ ಈ ಪ್ರಯತ್ನ ಬಹಳ ಅದ್ಭುತ. ಇದು ಸಿನಿಮಾ ಅನ್ನೋದಕ್ಕಿಂತ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈ ಎಕ್ಸ್ಪೀರಿಯನ್ಸ್ ನಾವು ಪ್ರತಿಯೊಬ್ರು ಇಲ್ಲಿ ಸಿನಿಮಾ ಸ್ಕ್ರೀನ್ ಥಿಯೇಟರ್ಗೆ ಬಂದೇ ನೋಡಬೇಕು. ಯಾಕೆಂದ್ರೆ ನಾನು ಕಾಲೇಜ್ ಟೈಮಲ್ಲಿ ಯಕ್ಷಗಾನ ನೋಡಿದ್ದೆ. ನಾನು ಇಲ್ಲಿ ಅಳಕೆಯಲ್ಲಿ ನನ್ನ PUC ಅಲ್ಲಿ ಓದಿದಾಗ ನಾವು ರಾತ್ರಿ ಹೊತ್ತು ಯಕ್ಷಗಾನ ನೋಡ್ತಾ ಇದ್ವಿ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್, ಈ ಒಂದು ಮ್ಯೂಸಿಕ್, ಈ ಒಂದು ವೈಬ್ರೇಷನ್ಸ್
ಒಂಥರ ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಸ್ಬಿಡ್ತದೆ. ಒಂಥರ ಅದು ಆರ್ಟ್ ವರ್ಕ್ ಇರ್ಬೋದು, ಪ್ರತಿಯೊಬ್ರು ಕಲಾವಿದರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ರವಿ ಸರ್ ಅವರ ಮ್ಯೂಸಿಕ್ ಅಂತೂ ನಂಗೆ ಇನ್ನೂ ಜುಮ್ ಅಂತ ಇರುತ್ತೆ. ಬಟ್ ಬಹಳ ಅದ್ಭುತವಾದ ಒಂದು ಪ್ರಯತ್ನ. ಪ್ರತಿಯೊಬ್ರು ಸಿನಿಮಾನ ಸ್ಕ್ರೀನಲ್ಲೇ ಥಿಯೇಟರ್ಗೆ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ಗೋಸ್ಕರ. ವೀರಚಂದ್ರ ಪ್ರತಿ ಸಲ ರವಿ ಬಸೂರ್ ಸರ್ ಅವ್ರ ಟೀಮ್ ಕಂಡ್ರೆ ನನಗೆ ಬಹಳ ಇಷ್ಟ. ಯಾಕಂದ್ರೆ ನಾನು ಕಟಕ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಪ್ರತಿ ಸಲ ಪ್ರತಿಯೊಂದು ಸಿನಿಮಾದಲ್ಲೂ ಗಿರ್ಮಿಟೆ ಅಂತ ಒಂದು ಸಿನಿಮಾ ಮಾಡ್ತಾರೆ, ಮಕ್ಕಳನ್ನ ಇಟ್ಕೊಂಡು ಅದು ಕಮರ್ಷಿಯಲಿ ಒಂದು ಸ್ವಲ್ಪ ಆ ರೀತಿ ಪ್ರಯೋಗ ಮಾಡ್ತಾರೆ. ಮತ್ತೆ ಕಟಕ ಸಿನಿಮಾದಲ್ಲಿ ಒಂದು ಬೇರೆ ರೀತಿ ಪ್ರಯೋಗ. ಈಗ ವೀರಚಂದ್ರ ಸಿನಿಮಾ ನೋಡಾದ್ಮೇಲೆ ಒಂದು ಬೇರೆ ವರ್ಲ್ಡೇ ಕಾಣಿಸ್ತು. ರಂಗಭೂಮಿ ಕಲಾವಿದನಾಗಿ ಬೇಸಿಕಲಿ ಒಂದು ಥಿಯೇಟ್ರು ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ಒಂದು ಪೌರಾಣಿಕ ನಾಟಕಗಳೆಲ್ಲ ಮಾಡಬೇಕಾದ್ರೆ ಆ ಪೌರಾಣಿಕ ನಾಟಕ ಸ್ಟೇಜ್ ಮೇಲೆ ಹೆಂಗೆ ನೋಡ್ತಿರೋ ಅದನ್ನ ಸಿನಿಮಾದಲ್ಲಿ ಈಗ ನೋಡೋಕ್ಕಾಗುತ್ತೆ. ಇವಾಗ ವೀರಚಂದ್ರಾಸನ ಕಥೆ ಏನು, ಆ ಹಿನ್ನೆಲೆ ಏನು ಅಂತಕ್ಕಂಥದ್ದು ಒಂದು ಪ್ರತಿಯೊಂದು ಪಾತ್ರಗಳು ಅಷ್ಟೇ. ಕಾಸ್ಟಿಂಗಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೆಟ್ ಇರ್ಬೋದು, ಮ್ಯೂಸಿಕ್ ಬಗ್ಗೆ ಹೇಳಂಗೇ ಇಲ್ಲ. ಅಲ್ಲಿಗೆ ಅದು ಪ್ರತಿಯೊಂದು ಅದ್ಭುತವಾಗಿ ಮೂಡಿಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಇವಾಗ ನಾವು ಬೇರೆ ಕಡೆ ಎಲ್ಲ ಅವತಾರ ಅನ್ನೋ ಒಂದು ಸಿನಿಮಾ ನೋಡ್ತೀವಿ. ಅವತಾರ ಬೇರೆ ವರ್ಲ್ಡೇ ಅಂತಲೇ ನಾವು ಸೃಷ್ಟಿ ಮಾಡ್ಕೊಂಡು ನಮ್ಮ ತಲೆನಲ್ಲಿ ಇಟ್ಕೊಳ್ತೀವಿ. ಬಟ್ ವೀರಚಂದ್ರ ನಮ್ಮ ಕರ್ನಾಟಕದಲ್ಲಿ ನಮ್ಮ ಒಂದು ನೈಜ ಕಥೆಗಳನ್ನ ಇಟ್ಕೊಂಡು ಒಂದಷ್ಟು ಪ್ರಯೋಗ ಮಾಡಿರುವಂಥದ್ದು ಈ ಸಿನಿಮಾಗಳಿಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ. ನನಗಂತೂ ಈಗಲೂ ಆ ಮೈಂಡಲ್ಲೇ ಓಡ್ತಿದೆ ಆ ಪ್ರತಿಯೊಂದು ಪಾತ್ರಗಳು. ಅಂದರೆ ಎಲ್ಲೂ ನಿಮಗೆ ಕಾಮಿಡಿ ಇರ್ಬೋದು, ಅಂದರೆ ಒಂದು ಆಸ್ಥಾನದಲ್ಲಿ ಪ್ರತಿಯೊಂದು ಪಾತ್ರಗಳು ಇರುತ್ತೆ. ಒಂದು ಆಸ್ಥಾನದಲ್ಲಿ ಒಂದು ಮಹಾರಾಣಿ ಇರ್ಬೋದು, ಯುವರಾಣಿ ಮಗ, ಈಗ ರಾಜಕೀಯ ಇರ್ಬೋದು, ಅವೆಲ್ಲವೂ ಪ್ರತಿಯೊಂದು ನಮ್ಮ ತಂದೆ ಎಲ್ಲ ಪೌರಾಣಿಕ ನಾಟಕಗಳು ಮಾಡ್ತಿದ್ರು ಹಳೆ ಕಾಲದಲ್ಲೆಲ್ಲ. ಆ ಪೌರಾಣಿಕ ನಾಟಕ ಮಾಡಬೇಕಾದ್ರೆ ನೋಡ್ತಿದ್ವಿ, ಚಾಪೆ ಎಲ್ಲ ಹಾಕೊಂಡು ನೋಡ್ತಿದ್ವಿ. ಕೆಲವೊಂದು ಸೀನ್ಗಳು ಅರ್ಥ ಆಗ್ತಿರ್ಲಿಲ್ಲ, ಕೆಲವೊಂದು ಎಕ್ಸ್ಪ್ರೆಷನ್ಗಳು ಗೊತ್ತಾಗ್ತಿರ್ಲಿಲ್ಲ. ಬಟ್ ಪ್ರತಿಯೊಂದು ಎಕ್ಸ್ಪ್ರೆಷನ್ಸು ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ಅದ್ರ ಮೋಷನ್ ಪಿಕ್ಚರ್ ಆಗಿ ಒಂದು ಸಿನಿಮಾ ಮಾಡೋದಕ್ಕೆ ಆ ದೈವಶಕ್ತಿನೇ ನಿಮಗೆ ಕಾರಣ ಸರ್. ಆ ಕಾಳಿಕಾಂಬ ದೇವಿ ದೇವಿ ಆಶೀರ್ವಾದ ಇರಲಿ. ಪಾರ್ಟ್ 2 ಒಳ್ಳೇದಾಗಲಿ, ಹೀಗೆ ಆಗಲಿ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಸರ್. ನಿಜವಾಗ್ಲೂ ಥಿಯೇಟರು ಮಾಡಿದ್ದೀನಿ, ನಾನು ನಾಟಕನೂ ಮಾಡಿದ್ದೀನಿ, ಸಿನಿಮಾನೂ ಮಾಡಿದ್ದೀನಿ. ನಾವು ಆಕ್ಟಿಂಗ್ ಮಾಡ್ಬೇಕಾದ್ರೆ ಥಿಯೇಟ್ರಲ್ಲಿ ಅದು ಬೇರೆ ರೀತಿ ಆಕ್ಟಿಂಗು, ಅಂಡ್ ಸಿನಿಮಾದಲ್ಲಿ ನಾವು ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಅದು ಬೇರೆ ರೀತಿ ಆಕ್ಟಿಂಗು. ಸೊ ಎರಡನ್ನೂ ಮಿಕ್ಸ್ ಮಾಡಿ ಸ್ಕ್ರೀನ್ ಪ್ಲೇ, ಡೈಲಾಗ್ಸು ಎಲ್ಲದನ್ನು ಎಲ್ಲ ಭಾಗದ ಕರ್ನಾಟಕದ ಎಲ್ಲ ಭಾಗದ ಜನರಿಗೆ ಅರ್ಥ ಆಗೋ ರೀತಿ ಸಿನಿಮಾ ಮಾಡಿದಾರಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಯಕ್ಷಗಾನ ಅಂತ ಬಂದಿದ ತಕ್ಷಣ ಬರೀ ಇದು ನಾವು ಸೌತ್ ಕೆನರಾ ಇಲ್ಲ ಅಂತಂದ್ರೆ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಅಂತ ಅನ್ಕೊಂತೀವಿ. ಬಟ್ ಡೆಫಿನೆಟ್ಲಿ ಥಿಯೇಟರ್ ಅಲ್ಲಿ ಕುತ್ಕೊಂಡು ಸಿನಿಮಾ ನೋಡಿದಾಗ ಕಾಮಿಡಿ, ಆಕ್ಷನ್ ಪ್ರತಿಯೊಂದು ಇದೆ. ಎಸ್ಪೆಷಲಿ ಕಾಮಿಡಿ ಎಷ್ಟು ಚೆನ್ನಾಗಿ ಇಂಡಿಕೇಟ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಅಷ್ಟು ಚೆನ್ನಾಗಿದೆ. ಐ ಆಮ್ ಸೋ ವೆರಿ ಗ್ರೇಟ್ಫುಲ್ ಹೊಂಬಾಳೆ ಟೀಮ್ಗೆ. ಯಾಕಂದ್ರೆ ನನಗೆ ಈ ಒಂದು ಇನ್ವಿಟೇಷನ್ ಕೊಟ್ಟು ಈ ಸಿನಿಮಾನ ನೋಡೋದಕ್ಕೆ ಕರೆದಿದ್ದಕ್ಕೆ. ಯಾಕೆಂತಂದ್ರೆ ನೋಡಿದ ತಕ್ಷಣ ಅದು ನಮ್ ಕರ್ನಾಟಕದ್ದು ಒಂದು ಕಲೆ ಅನ್ನೋದು ಒಂದು ಖುಷಿ, ಅದ್ರ ಜೊತೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಖುಷಿ. ಅಂಡ್ ಅಫ್ಕೋರ್ಸ್ ಶಿವಣ್ಣ ಸ್ಕ್ರೀನ್ ಮೇಲೆ ಬಂದಾಗ ಅವ್ರನ್ನ ಆ ರೀತಿ ನೋಡೋದು, ಯಕ್ಷಗಾನದ ಒಂದು ವೇಷದಲ್ಲಿ ನೋಡೋದು ಇನ್ನ ಖುಷಿ ಕೊಡುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಇದನ್ನ ಏನ್ ಮಾಡಿದ್ದಾರೆ, ಈ ಕೆಲಸ ತುಂಬಾ ಕಷ್ಟ. ಯಾಕಂತಂದ್ರೆ ಅದು ಕಾಸ್ಟ್ಯೂಮ್ ಹಾಕೊಂಡು ನಾವು ಸೀರೆ ಉಟ್ಕೊಂಡು ಒಂದು ಫಂಕ್ಷನ್ಗೆ ಹೋಗಕ್ಕೆ ಅಳ್ತೀವಿ. ಪ್ರತಿಯೊಂದು ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್, ಎನರ್ಜಿ, ಮತ್ತೆ ಆ ಒಂದು ಥಾಟ್ ಪ್ರಾಸೆಸ್. ಒಂದು ರವಿ ಸರ್, ಐ ವಾಸ್ ರಿಯಲಿ ವೆರಿ ಅಮೇಸ್ಡ್. ಯಾಕಂತಂದ್ರೆ ಪ್ರೊಡಕ್ಷನ್ ಮಾಡೋದು ಇಂಥ ಸಬ್ಜೆಕ್ಟ್ನ ರಿಸ್ಕಿ, ಅದು ವೆರಿ ರಿಸ್ಕಿ. ಮಾಮೂಲಿ ಕಮರ್ಷಿಯಲ್ ಸಿನಿಮಾ ಯಾರಾದ್ರೂ ಒಂದ್ ಚೆನ್ನಾಗಿರೋ ಆಕ್ಟರ್ನ ಇಟ್ಕೊಂಡು ಸಖತ್ತಾಗಿರೋ ಕಾಸ್ಟಿಂಗ್ ಎಲ್ಲ ಮಾಡಿ, ಅದು ಅಫ್ಕೋರ್ಸ್ ಅವ್ರಿಗಿರೋ ಒಂದು ಫೇಮ್ಗೆ ಮತ್ತೆ ಅವ್ರಿಗಿರೋ ಅಂತ ಇವಾಗ ಒಂದು ವರ್ಚಸ್ಗೆ ಮಾಡೋದು ತುಂಬಾ ಈಸಿ. ಯಾರು ಪ್ರೊಡ್ಯೂಸರ್ ಬೇಕಾದ್ರೂ ಸಿಗ್ತಾರೆ, ಆರಾಮ್ಸೆ ಮಾಡ್ಬಿಡ್ಬೋದು. ಬಟ್ ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಈ ತರ ಒಂದು ಸಬ್ಜೆಕ್ಟ್ ನ ಇಟ್ಕೊಂಡು ನಾನು ಕನ್ನಡಕ್ಕೆ ಏನಾದ್ರು ಮಾಡ್ಬೇಕು ಅಂತ ಮುಂದ್ ಬಂದಿದಾರಲ್ಲ, ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಅಂಡ್ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ರವಿ ಸರ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಹರಿ ಸಂತೋಷ್. ಚಂದ್ರಹಾಸ ಸಿನಿಮಾ ನನ್ನ ಮೊದಲಿಂದನೇ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇಲ್ಲಿ ಬರ್ಬೇಕಾದ್ರೆ ಹೊಸದೇನೋ ನೋಡ್ತೀವಿ ಅಂತ. ಬಿಕಾಸ್ ರವಿ ಬಸೂರ್ ಅವ್ರು ಏನೇ ಒಂದು ಟ್ರೈ ಮಾಡಿದ್ರು ಅದು ಹೊಸದಾಗಿರುತ್ತೆ. ಲಾಸ್ಟ್ ಟೈಮು ಅವರೊಂದು ಪ್ರೊಡಕ್ಷನ್ ಮಾಡಿದಾಗ ನಾನೇ ಖುಷಿಯಾಗಿ ಬಂದು ಆ ಸಿನಿಮಾ ನೋಡಿದ್ದೆ. ಬಿಕಾಸ್ ಇಷ್ಟು ಬ್ಯುಸಿ ಇರೋ ಮ್ಯೂಸಿಕ್ ಡೈರೆಕ್ಟರು ಇಷ್ಟು ಟೈಮ್ ತಗೊಂಡು ಅದರಲ್ಲಿ ಈ ಥರದ್ದೇನೋ ಹೊಸದೊಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಒಂದು ವರ್ಲ್ಡ್ ಹೊಸದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಆಮೇಲೆ ಯಕ್ಷಗಾನ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ನೋಡಿದ ನೆನಪು, ಅದು ಬಿಟ್ಟರೆ ಮತ್ತೆ ಎಲ್ಲೂ ನೋಡೋಕೆ ಅವಕಾಶ ಸಿಕ್ಕಿರಲಿಲ್ಲ.
ನಮ್ಮ ತರ ತುಂಬಾ ಜನಕ್ಕೆ ಆ ತರದೊಂದು ಆಪರ್ಚುನಿಟಿ ಥಿಯೇಟರ್ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರ ಥಿಂಕಿಂಗ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಇನ್ ಮುಂದಿನ ಜನರೇಷನ್ ಅವರು ಯಕ್ಷಗಾನನ ಎಷ್ಟು ಉಳಿಸ್ತಾರೆ ಮತ್ತೆ ಅದ್ರ ಎಷ್ಟು ಬೆಳೆಸ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇನ್ನೊಂದು 100 ವರ್ಷಕ್ಕೆ ಆ ಒಂದು ಕಲ್ಚರ್ನ ಈ ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಅವರ ಮ್ಯೂಸಿಕ್ ಆಗಿರ್ಬೋದು, ವಿಜುವಲ್ ಕ್ವಾಲಿಟಿ, ಇಮ್ಯಾಜಿನೇಷನ್, ಆಮೇಲೆ ಇದರಲ್ಲಿ ಒಂದು ಒಳ್ಳೆ ಥಿಯರಿ ಇದೆ. ಅಂದ್ರೆ ಕರ್ಮ ರಿಟರ್ನ್ಸ್ ಅನ್ನೋದೆಲ್ಲ ತುಂಬಾ ಅಂದ್ರೆ ಮಕ್ಕಳ ಸಮೇತ ಚೆನ್ನಾಗಿ ಅರ್ಥ ಮಾಡಿಸುವಂತ ವಿಷಯಗಳನ್ನ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಆಮೇಲೆ ಈ ತರ ಒಂದು ಯಕ್ಷಗಾನನ ಸಿನಿಮಾ ಕನ್ವರ್ಟ್ ಮಾಡೋದು ಆಕ್ಚುಲಿ ಅದು ಯಾರಿಗೂ ಅದು ಒಳ್ಳೆದೇ ಇರಲ್ಲ ಅನ್ಸುತ್ತೆ. ಮೇ ಬಿ ನೀವು ನಿಮ್ದೊಂದು ಖುಷಿ ಏನು ಅಂದ್ರೆ ಸರ್, ಸೋಲು ಗೆಲುವು ಎಲ್ಲ ಸೆಕೆಂಡ್ರಿ, ಬಟ್ ಏನೇ ಮಾಡ್ರು ಹೊಸದಾಗಿ ಮಾಡ್ತೀರಾ, ಅದು ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕು. ಆಮೇಲೆ ಅದಕ್ಕೊಂದು ಧೈರ್ಯ ಬೇಕು. ಎಲ್ಲರೂ ಅದ್ ಮಾಡಕ್ಕಾಗಲ್ಲ ಸರ್. ಯಾವತ್ತು ಈ ಪ್ರಯತ್ನಗಳನ್ನ ನಿಲ್ಲಿಸಬೇಡಿ, ಮಾಡ್ತಾ ಇರಿ. ನಾವೆಲ್ಲ ಜೊತೆಗಿರ್ತೀವಿ. ಕನ್ನಡ ಜನಗಳು ನಿಮ್ ಜೊತೆಗಿರ್ತಾರೆ. ಶಿವಣ್ಣ ಅವರ ಎಂಟ್ರಿ ಆಗಿರ್ಬೋದು, ಹೊಂಬಳೆ ಸಿನಿಮಾ ನಿಮ್ ಜೊತೆಗಿರ್ಬೋದು, ಇದೆಲ್ಲ ನಿಮ್ ಫ್ಯಾಮಿಲಿ ಇದ್ದಂಗೆ. ಇನ್ನೂ ಹೊಸ ಪ್ರಯತ್ನ ಮಾಡ್ತೀರಿ ಸರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೀತಿ ಅಂತ. ವೀರಚಂದ್ರಹಾಸ ವೀರತ್ವವೇ ತುಂಬಿರುವಂತಹ ಒಂದು ಚಿತ್ರ. ಯಕ್ಷಗಾನ ನಮ್ಮ ನಾಡಿನ ಸೊಗಡನ್ನ ಇಷ್ಟು ಅದ್ಭುತವಾಗಿ ತೋರಿಸಿರೋದು ಈಸಿ ಅಲ್ವೇ ಅಲ್ಲ ಸರ್. ಹ್ಯಾಟ್ಸ್ ಆಫ್ ಸರ್. ಬಿಕಾಸ್ ಅಷ್ಟು ಒಂದು ಮೇಕಪ್ ಹಾಕ್ಲಿಕ್ಕೇನೆ ಯಕ್ಷಗಾನದ್ದು ಅಷ್ಟು ಟೈಮ್ ಹಿಡಿಯುತ್ತೆ. ಇಡೀ ಚಿತ್ರ ಕಲಾವಿದರು ಆ ಒಂದು ಕಂಪ್ಲೀಟ್ ಅಟೈರ್ನ ಕ್ಯಾರಿ ಮಾಡಿರೋದು ಈಸಿ ಮಾತಲ್ವೇ ಅಲ್ಲ. ಚಿತ್ರ ನೋಡುವಾಗೆ ಗೊತ್ತಾಗುತ್ತೆ ಅದು ಎಷ್ಟು ಚಂದ ಕಾಣಿಸ್ತದೆ ತೆರೆ ಮೇಲೆ ಅಂದ್ರೆ. ಅಂಡ್ ಪ್ರತಿಯೊಬ್ಬ ಕಲಾವಿದರು ಕೂಡ ಅವರ ಕಂಪ್ಲೀಟ್ ಜೀವವನ್ನೇ ತುಂಬಿ ಅಭಿನಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಒಂದು ಅದ್ಭುತವಾದ ಚಿತ್ರ. ಯಾರೆಲ್ಲ ಒಂದು ಯುನಿಕ್ ಕಾನ್ಸೆಪ್ಟ್ ಅಥವಾ ನಮ್ಮ ನಾಡಿನ ಸೊಗಡು ಏನಾರ ಯುನಿಕ್ ಆಗಿರೋ ಚಿತ್ರವನ್ನ ನೋಡ್ಲಿಕ್ಕೆ ಇಷ್ಟಪಡೋರು ಖಂಡಿತ ಈ ಚಿತ್ರ ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾಕಂದ್ರೆ ನಮ್ಮ ನಾಡಿನ ಸಂಸ್ಕೃತಿ ಈ ಯುವ ಪೀಳಿಗೆಗೆ ಎಷ್ಟು ಚಂದ ತೋರಿಸಿದ್ದಾರೆ ಅಂದ್ರೆ ಅದು ಹ್ಯಾಟ್ಸ್ ಆಫ್ ದ ಟೀಮ್. ಎಲ್ಲರ ಹಾರ್ಡ್ ವರ್ಕ್ ಇರ್ಬೋದು. ಅಂಡ್ ರವಿ ಸರ್, ನಿಮ್ಮ ಒಂದು ಕ್ರಿಯೇಟಿವಿಟಿ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ತೆರೆ ಮೇಲೆ ನೋಡಿದ್ರೇನೆ ಗೊತ್ತಾಗುತ್ತೆ. ಈಸಿ ಅಲ್ವೇ ಅಲ್ಲ. ಹಾಗೆ ಎಲ್ಲರೂ ಅಭಿನಯಿಸಿರುವಂತಹ ಒಂದು ಪಾತ್ರ ಆಗಿರ್ಬೋದು ಎಲ್ಲ ಮೈಂಡ್ ರಿಜಿಸ್ಟರ್ ಆಗುವಂತಹ ಪಾತ್ರನೇ ಮಾಡಿದ್ದಾರೆ. ಹಾಗೆ ಶಿವಣ್ಣ ಅವ್ರ ಬಗ್ಗೆ ಮಾತಾಡಲೇಬೇಕು. ಶಿವಣ್ಣ ಸರ್ ಸ್ವಲ್ಪ ಹೊತ್ತು ತೆರೆ ಮೇಲೆ ಬಂದಿದ್ರು ಕೂಡ ಆ ಒಂದು ಅವರ ರೋಲ್ ಏನಿದೆ ಅದಕ್ಕೆ ಜೀವ ತುಂಬಿ ನಟಿಸಿದ್ದಾರೆ. ಆ ಘನತೆ ಗಾಂಭೀರ್ಯ ಎಲ್ಲೂ ಕಳ್ಕೊಂಡಂಗೆ ತುಂಬಾ ಅದ್ಭುತವಾಗಿ ತೆರೆ ಮೇಲೆ ಕಾಣಿಸಿದ್ದಾರೆ. ಅಂಡ್ ಶಿವಣ್ಣನ ಬೇರೆ ಒಂದು ರೀತಿಯಲ್ಲಿ ನೋಡೋಕೆ ಇಷ್ಟಪಡೋರು ಖಂಡಿತ ಈ ಚಿತ್ರ ನೋಡ್ಲೇಬೇಕು. ಅಂಡ್ ಒನ್ಸ್ ಅಗೇನ್ ಇಡೀ ಚಿತ್ರಕ್ಕೆ, ವೀರಚಂದ್ರಹಾಸ ಚಿತ್ರಕ್ಕೆ ಒಳ್ಳೇದಾಗ್ಲಿ ಸರ್. ಇದು ತುಂಬಾ ಜನಕ್ಕೆ ರೀಚ್ ಆಗ್ಲಿ ಅಂತ ನಾನೊಂದು ಆಶಿಸ್ತೀನಿ. ಇಂಥ ಒಳ್ಳೆ ಚಿತ್ರ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಧನ್ಯವಾದಗಳು ವೀರಚಂದ್ರಹಾಸ ಟೀಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಯಕ್ಷಗಾನ ನಾವು ಇಲ್ಲಿವರೆಗೆ ಬರೀ ಬೆಳ್ಳಿತೆರೆ ಮೇಲೆ ಮತ್ತೆ ಸ್ಟೇಜ್ ಶೋ ಮಾತ್ರ ನೋಡ್ತಾ ಇದ್ವಿ. ಸಿನಿಮ್ಯಾಟಿಕ್ ಆಗಿ ತುಂಬಾ ಅದ್ಭುತವಾಗಿ ಮಾಡಿದಿರೋದು. ಭಾಗ 2ಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ. ನೀವು ಹೇಳಿದಾಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾವ ಲೆವೆಲ್ಗೆ ಅಂದ್ರೆ ಎಲ್ಲರೂ ಬೇರೆ ಬಗ್ಗೆ ಮಾತಾಡ್ದಿರೋಷ್ಟು ಬ್ಯುಸಿ ಆಗಿರ್ಲಿ ಸರ್. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಒಂದೇನೋ ಜೀವನದಲ್ಲಿ ಸಾಧನೆ ಮಾಡಿದಂತ ಖುಷಿ ಅದು. ಯಾಕಂದ್ರೆ ಆ ಸಾಧನೆ ಹಿಂದೆ ನನಗೆ ನೆರಳಾಗಿ ನಿಂತಂತ ಯಕ್ಷಗಾನ. ಆ ಯಕ್ಷಗಾನದಿಂದ ಇವತ್ತಿಗೆ ರವಿ ಬಸ್ರೂರು ಏನೋ ಸಂಗೀತ ಕ್ಷೇತ್ರದಲ್ಲಿ ಒಂದು ಹಂತದ ಸಾಧನೆ ಮಾಡದಿದ್ರೆ ಅದರ ಸಂಪೂರ್ಣ ಕ್ರೆಡಿಟ್ ಯಕ್ಷಗಾನಕ್ಕೆ ಹೋಗುತ್ತೆ. ಆ ಯಕ್ಷಗಾನ ಇಲ್ಲದಿದ್ರೆ ಬಹುಶಃ ಆ ಗಾಳಿ ಮೂಲಕ ಹಾಡುಗಳ ಭಾಗವತಿಕೆ ಆಗಿರ್ಲಿ, ತಾಳಮದ್ಲೆ ಆಗಿರ್ಲಿ, ಇದೆಲ್ಲ ಗಾಳಿ ಮೂಲಕ ನಮ್ಮ ಮೆಡ್ಲಿಕ್ಕೆ ಹೋಗ್ತಾ ಇದ್ರೆ ಬಹುಶಃ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ನಾ ಈ ಮಟ್ಟದ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ನಾನು ಅದರಿಂದ ಏನ್ ಪಡೆದಿನ ಅದನ್ನ ರಿಗ್ರೆಟ್ ತರದಲ್ಲಿ ನಾನು ಕೊಡಬೇಕು. ಆ ಕಲೆಯನ್ನ ಸ್ವಲ್ಪ ಬೆಳಕಿ ತರಬೇಕು. ನಾನು ಏನದ್ರಿಂದ ಒಂದಿಷ್ಟು ಜೀವನದಲ್ಲಿ ಚೌಕಟ್ಟನ್ನ ಕಟ್ಕೊಟ್ಟಿದ್ದೀನಿ, ಏನೊಂದು ಹಂತದ ಒಂದು ಸಾಧನೆ ಮಾಡಿದೀನಿ, ಇದು ಉಳಿದವರಿಗೂ ಸಿಗೋ ತರ ಆಗ್ಬೇಕು. ಏನು 3 ಜಿಲ್ಲೆಗೆ ಅಂತ ಇದೆ, ಆ 3 ಜಿಲ್ಲೆಗೆ ಬಿಟ್ಟು ಹೊರಗಿನವರಿಗೂ ಇದರ ವೈವಿಧ್ಯತೆ ಗೊತ್ತಾಗಬೇಕು, ಇದರ ಘನತೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನ ಮಾಡಿದ್ದೀನಿ. ಇದು ಯಕ್ಷ ಸಿನಿಮಾ ಅನ್ನೋದಕ್ಕಿಂತ ಮುಖ್ಯ ನಮ್ಮ ಕಲ್ಚರು, ನಮ್ಮ ಕಲೆಯನ್ನ ಜನರಿಗೆ ತೋರಿಸ್ಬೇಕು ಅನ್ನೋ ಉದ್ದೇಶ. ಬಹಳ ಖುಷಿ ಆಗ್ತಿದೆ. ನನ್ನ ಇಷ್ಟು ವರ್ಷದ ಜರ್ನಿಯಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದಂತ ಖುಷಿ, ಆತ್ಮತೃಪ್ತಿ ನಮಗಿದೆ. ಸೊ ಎಲ್ಲಾ ಜನರಲ್ಲೂ ನನ್ನಿಂದ ಒಂದು ವಿನಂತಿ, ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ, ಒಂದು ಯಕ್ಷಗಾನದ ಕಲೆಗೆ ನಿಮ್ಮಿಂದಾದಂತ ಒಂದು ಗೌರವ ಸಿಗಲಿ, ಅದರ ಮೆರುಗನ್ನು ಅದು ಪಡೀಲಿ ಅಂತ ನನ್ನ ಆಶಯ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾವನ್ನು ನೋಡಿ. ಎಲ್ಲರಿಗೂ ಆಶೀರ್ವಾದ.